ಇದು ಹಂಗೆ. ಈಗ ಟನಲ್ ಇದೆಯಲ್ಲ, ಈಗ ಎಷ್ಟಕ್ಕೆ ಮಾಡಿದ್ದಾರೆ? 18,000ನ 18,000 18,000 ಕೋಟಿ. ಇದು 18 ಅಲ್ಲ, 38 ಆದ್ರೂ ಆಗಲ್ಲ. ಬರದ್ ಮಾಡ್ಕೊಳ್ಳಿ, ಹೇಳಿದೀನಿ. 38 ಆದ್ರೂ ಆಗಲ್ಲ, 48 ಆದ್ರೂ ಆಗಲ್ಲ. ಆಮೇಲೆ ಅದಕ್ಕೊಂದು ರೀಎಸ್ಟಿಮೇಟು, ಅದಕ್ಕೊಂದು ಬಿಲ್ಲಿಂಗು, ಅರ್ಧ ಮಾಡ್ಬಿಟ್ಟು ಕೆಲಸ ನಿಲ್ಸೋದು. ಇವಾಗ ಎತ್ತಿನೊಳೆ ಆಯ್ತಲ್ಲ, ಬಿಡಕ್ಕೂ ಆಗಲ್ಲ, ನಿಲ್ಸಕ್ಕೂ ಆಗಲ್ಲ, ಆ ಪರಿಸ್ಥಿತಿ. ಈ ಮನೆ ಆಳು ಕೆಲವರು ಇಂಜಿನಿಯರ್ ಇರ್ತಾರಲ್ಲ, ಇಂಥವೇ ಐಡಿಯಾಗಳು ಕೊಡೋದು. ಎತ್ತಿನೊಳೆ ಇದ್ದಾಗ ಅದೇ ಕೊಟ್ಟಿದ್ದು ನಮಗೆಲ್ಲ. ಹಂಗೆ ಇದನ್ನು ಕೂಡ, ಟನಲ್ ರೋಡ್ ಕೂಡ ಅಷ್ಟು ದುಡ್ಡು ಖರ್ಚು ಮಾಡಿ ಆಯ್ತು. ಒಂದು 40,000 ಕೋಟಿ ಅಂತ ಇಟ್ಕೊಳ್ಳಿ. 40,000 ಕೋಟಿ ಕೊಟ್ಟು 12 ಕಿಲೋಮೀಟರ್, 16 ಕಿಲೋಮೀಟರ್ ಓಡಾಡೋರು ಯಾರ್ರಿ? ಓಡಾಡೋ ಕಾರ್ ಯಾರು? ನಮ್ ಕಾರುಗಳಂತೂ, ಈ ಕಾರುಗಳು ಇನೋವಾ ಇವ್ಯಾವ ಓಡಾಡಕ್ಕಾಗಲ್ಲ. ಇನೋವಾ, ಮಾರುತಿ ಯಾವ ಓಡಾಡಕ್ಕಾಗಲ್ಲ. ಎಲ್ಲ ದೊಡ್ಡ ದೊಡ್ಡ ಕಾರುಗಳೇ ಓಡಾಡ್ಬೇಕು, ಇಂಪೋರ್ಟೆಡ್ ಕಾರುಗಳು. ಲ್ಯಾಂಬ್ ಇದು ಆ ತರದ ಓಡಾಡ್ಬೇಕು. ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟು ಯಾರು ಹೋಗ್ತಾರ್ರಿ? ಟೋಲ್ ಯಾರು ಕೊಟ್ಟು ಹೋಗ್ತಾರೆ? ಏನನ್ನ ಮಾಡಿದ್ರೆ ಫೀಸಿಬಲ್ ಇರಬೇಕು, ಪ್ರಾಜೆಕ್ಟ್ಗೆ ಫೀಸಿಬಿಲಿಟಿ ಇರಬೇಕು. ಇರೋ ನಮ್ಮ ಮೆಟ್ರೋನ ಇನ್ನಷ್ಟು ಇದೇ ದುಡ್ಡಲ್ಲಿ ಇದನ್ನ ಡಬಲ್ ಮಾಡ್ಬೋದು. ಇರೋ ಮೆಟ್ರೋನ ಅದು ಫೀಸಿಬಲ್ ಅಂತ ಆಗಿದೆ. ಮೆಟ್ರೋ ಈಸ್ ಫೀಸಿಬಲ್ ಎಲ್ಲ ಕಡೆ, ಇಡೀ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಮತ್ತೆ ನಮ್ಮ ಟೆಕ್ನಾಲಜಿ ಎಲ್ಲ ನಮ್ಮ ಅಧಿಕಾರಿಗಳಿಗೆಲ್ಲ ಗೊತ್ತಿದೆ, ಈಗ ಇಂಜಿನಿಯರ್ಸ್ಗೆಲ್ಲ. ಇದು ಹೊಸ ಸಿಸ್ಟಮ್. ಎಲ್ಲ ಬಾಂಬೆಲ್ ಆಗಿದ್ದಾರೆ, ಡೆಲ್ಲಿ ಅಲ್ಲೆಲ್ಲ ಮಾಡಿರೋದು ಕಡಿಮೆ, 1 ಕಿಲೋಮೀಟರ್ 2 ಕಿಲೋಮೀಟರ್ ಏನೋ ಮಾಡಿದ್ದಾರೆ ಅಷ್ಟೇ. ಅದರಿಂದ ಇದು ಲಾಲ್ ಬಾಗ್ ಅನ್ನ ಹಾಳು ಮಾಡುವಂತ, ಬೆಂಗಳೂರಿನ ಶ್ವಾಸಕೋಶವನ್ನ ನಾಶ ಮಾಡುವಂತ ಒಂದು ಪ್ರಾಜೆಕ್ಟ್ ಇದು. ಅದರಿಂದ ನಿಮ್ಮ ವೈಯಕ್ತಿಕ ಲಾಲಾಸೆಗೋಸ್ಕರ, ಮತ್ತೆ ಅವ್ರ ಸರ್ಕಾರ ಏನು ಇರಲ್ಲ, ಇನ್ನು 2 ವರ್ಷ ಇರೋದು, ಇನ್ನು 2 ವರ್ಷ ಇರೋದು. ಈ 2 ವರ್ಷ ಫಿನಿಶ್ ಆಗೋದು ಯಾವ್ದಾನ ಪ್ರಾಜೆಕ್ಟ್ ಮಾಡಿ ನೀವು. 2 ವರ್ಷಕ್ಕೆ ಫಿನಿಶ್ ಆಗೋದು ಯಾವ್ದಾನ ಪ್ರಾಜೆಕ್ಟ್ ಮಾಡಿ. ನೀವು ಮಾಡಿಬಿಟ್ಟು 1 ಕಿಲೋಮೀಟರ್ ಕೊರೆದ್ಬಿಟ್ಟು ಆಮೇಲೆ ಇನ್ನು 15 ಕಿಲೋಮೀಟರ್ ಬಿಟ್ಬಿಟ್ಟು ಹೋದ್ರೆ ಯಾರು ಮಾಡ್ತಾರೆ? ಯಾರ್ದು ಹತ್ರ ದುಡ್ಡಿದೆ? ಅದರಿಂದ ಇದೆಲ್ಲ ಮಾಡಿ ಬೆಂಗಳೂರಿನ ವಿಲನ್ ಆಗ್ಬೇಡಿ ನೀವು. ಡಿ ಕೆ ಶಿವಕುಮಾರ್ ಅವರೇ, ಬೆಂಗಳೂರಿನ ವಿಲನ್ ಆಗ್ಬೇಡಿ ಅನ್ನೋ ಒಂದು ಸಲಹೆಯನ್ನು ನಾವು ಕೊಡ್ತಾ ಇದ್ದೀರಿ. ಇದರ ವಿರುದ್ಧನೂ ಕೂಡ ಇನ್ನೊಂದು 3-4 ದಿನದಲ್ಲಿ ನಾವೆಲ್ಲ MLAಗಳು, ಸೌತಿನ MLAಗಳು ಕೆಲವರೆಲ್ಲ ನಾವು ಸೇರ್ತಾ ಇದ್ದೀರಿ. ಇದ್ರ ಬಗ್ಗೆ ಒಂದು ಹೋರಾಟವನ್ನ, ಲಾಲ್ ಬಾಗ್ ಉಳಿಸಿ ಪರಿಸರವನ್ನ ಕಾಪಾಡಿ ಅನ್ನೋ ಒಂದು ಘೋಷಣೆ ಇಟ್ಕೊಂಡು ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀರಿ. ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ಕೂಡ ನಾನು ಜಯನಗರದಲ್ಲಿ MLAಗಳು ರವಿ ಸುಬ್ರಹ್ಮಣ್ಯ ಅವರು, ಗರುಡಾಚಾರ್ಯ ಅವರು ಮತ್ತು ರಾಮಮೂರ್ತಿ ಅವರೆಲ್ಲ ಸಭೆಗೆ ಬಂದಿದ್ರು. ಒಂದು ಸಭೆನೂ ಕೂಡ ಮಾಡಿದ್ದೀರಿ. ಇದ್ರ ಬಗ್ಗೆ ಒಂದು ಹೋರಾಟವನ್ನ, ಜನಾಂದೋಲನವನ್ನ ನಾವು ಮಾಡ್ತೀವಿ. ಇನ್ನೊಂದು ಹೇಳ್ಬಿಡ್ತೀನಿ. ಯಾವುದು? ಹಾ ರಾಹುಲ್ ಗಾಂಧಿಗೆ ಎಷ್ಟು ಕಮಿಷನ್ ಕೊಡ್ತಿದ್ರೆ ಟನಲ್ ಯೋಜನೆಯಲ್ಲಿ ಅಂತ ನೀವು ಕೇಳಿದ್ದೀರಾ? ಕಮಿಷನ್ ಆರೋಪ ಮಾಡಿದ್ದೀರಾ ನೀವು? ಹೌದು, ಅಲ್ಲಿಗೆ ಹೋಗ್ಬೇಕಲ್ಲ. ಎಲ್ಲ ಹಳ್ಳಕ್ಕೆ ತಾನೇ ಸೇರ್ಬೇಕು, ಎಲ್ಲ ಹಳ್ಳಕ್ಕೆ ತಾನೇ ಸೇರೋದು. ಅದಕ್ಕೆ ಅಲ್ಲೇ ಹೋಗ್ತದೆ. ಬಿಹಾರ್ ಎಲೆಕ್ಷನ್ ಯಾರು ಮಾಡ್ತಾರೆ? ಸತ್ಯ ಹೇಳ್ತೀನಿ, ಬಿಹಾರ್ ಎಲೆಕ್ಷನ್ ಮಾಡಕ್ಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ದುಡ್ಡು ಬರುತ್ತೆ ಹೇಳಿ? ಇಡೀ ದೇಶದಲ್ಲಿ ಹಿಮಾಚಲ್ ಪ್ರದೇಶ್ ಪಾಪರ್ ಆಗಿದೆ, ಭಿಕ್ಷೆ ಬೇಡ್ತಾ ಇದ್ದಾರೆ. ದೇವಸ್ಥಾನಗಳಿಗೆಲ್ಲ ಲೆಟರ್ ಬರೆದಿದ್ದಾರೆ, ಉಂಡಿಗೆ ಬರೋ ಕಾಸನ್ನೆಲ್ಲ ನಮಗೆ ಕೊಡಿ ಅಂತ ಬರೆದಿದ್ದಾರೆ. ಮುಗೀತು ಅಲ್ಲಿಗೆ ಹಿಮಾಚಲ ಹಿಮ ಮುಚ್ಕೊಂಡೋಯ್ತು. ಇನ್ನು ತೆಲಂಗಾಣ ಮುಖ್ಯಮಂತ್ರಿ ಭಾಷಣದಲ್ಲೇ ಹೇಳಿದ್ದಾನೆ, ನನ್ನ ಹತ್ರ 10 ಪೈಸೆ ಇಲ್ಲ, ಪಾಪರ್ ಔಟಿದ್ದೀನಿ, ವಿದ್ಯೆ ಒಂದು ಕೊಡ್ತೀನಿ ಅಷ್ಟೇ, ಉಳಿದಿದ್ದು ಯಾವುದು ನನ್ನ ಕೇಳಬೇಡಿ ಅಂತ ಹೇಳಿ ರೇವಂತ್ ರೆಡ್ಡಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಉಳಿದಿರೋದು ಕರ್ನಾಟಕ ಒಂದೇ. ಅದಕ್ಕೆ ಟನಲ್ ಮಾಡಿ, ಟನಲ್ ರೋಡಲ್ಲಿ ಮಾಡಿದ್ದನ್ನ ಕಳಿಸುವಂಥದ್ದು ವ್ಯವಸ್ಥೆ ಅಷ್ಟೇ. ಅವ್ರೇನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದಾರೆ ಕಾಂಗ್ರೆಸ್ ಅವರು? ಈ ಟನಲ್ನ ನಾನೇ ಉದ್ಘಾಟನೆ ಮಾಡ್ತೀನಿ, ನಾನೇ ಕಂಪ್ಲೀಟ್ ಮಾಡಿ ಎಲ್ಲಾನ ಹೇಳಿದಾರ? ಎಲ್ಲೂ ಹೇಳಿಲ್ಲ. ಅದು ಆರ್ಡರ್ ಮಾಡ್ಬೇಕಂತ ಮಿಷಿನ್ನ,
ಆ ಚೈನಾದಿಂದ ಅಲ್ಲ, ಯಾವುದೋ ಜರ್ಮನ್ ಇದರಿಂದ ಆ ಮಿಷಿನ್ ತಯಾರು ಮಾಡಕ್ಕೆ 1 ವರ್ಷ ಅಂತೆ. ಆ ಮಿಷಿನ್ ತಯಾರಾಗದಂಗೆ ಅದು ಬೆಂಗಳೂರಿಗೆ ಬರೋದು ಯಾವಾಗ? ಅದನ್ನ ರಿಸೀವ್ ಮಾಡಕ್ಕೆ ಹೋಗೋವಾಗ ಸಿದ್ದರಾಮಯ್ಯ ಇರ್ತಾರ, DK ಶಿವಕುಮಾರ್ ಇರ್ತಾರೆ, ಯಾರು ಇರ್ತಾರೆ? ಎಲ್ಲ ಗಾಳಿಗೋಪುರ. ಟನಲ್ ರೋಡೇ ಒಂದು ಗಾಳಿಗೋಪುರ, ದುಡ್ಡು ಹೊಡೆಯುವಂತ ಸ್ಕೀಮ್ ಅಷ್ಟೇ. ಅದು ಬಿಟ್ರೆ ಏನು ಟನಲ್ ಇಲ್ಲ. ಇಷ್ಟೆಲ್ಲ ಪರಿಸರ ಹಾಳು ಮಾಡಿ ನೀರಿನ ಜಲ ಏನಿದೆ ಅದನ್ನೆಲ್ಲ ಆ ಏರಿಯಾದಲ್ಲಿರೋ ಬೋರ್ವೆಲ್ ಎಲ್ಲ ಹೊರಟೋತವೆ. ನನಗನ್ಸುತ್ತೆ 1 ಲಕ್ಷ ಬೋರ್ವೆಲ್ಗೂ ಹೆಚ್ಚು ಬೋರ್ವೆಲ್ಗಳು ಮುಳುಗೋತವೆ. ಆ ಟ್ರ್ಯಾಕಲ್ಲಿ ಬರೋ ಆ ಕಡೆ ಈ ಕಡೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಏರಿಯಾದಲ್ಲಿ ಎಲ್ಲ ಬೋರ್ವೆಲ್ಗಳು ಯಾರ್ಯಾರು ಕೊರೆದಿದ್ದಾರೋ ಎಲ್ಲ ಮುಚ್ಚಬೇಕು. ಅವರು ಖರ್ಚು ಮಾಡಿದ್ದಾರೆ, ಒಬ್ಬೊಬ್ರು ಒಂದೊಂದು ಬೋರ್ವೆಲ್ಗೆ ಸುಮಾರು 15ರಿಂದ 20 ಲಕ್ಷ ಖರ್ಚು ಮಾಡಿರ್ತಾರೆ. ಆ ದುಡ್ಡೆಲ್ಲ ಯಾರು ಕಟ್ಕೊಡ್ತೀರಾ ಈ ರೂಟಲ್ಲಿ? ಆಮೇಲೆ ಅಷ್ಟು ಜನಕ್ಕೆ ನೀರೆಲ್ಲಿಂದ ತಂದು ಕೊಡ್ತೀರಾ? 16 ಕಿಲೋಮೀಟರ್ ದೂರದಲ್ಲಿ ಇರೋ ಬೋರ್ವೆಲ್ ಎಲ್ಲ ಔಟ್. ಅದ್ರ ದುಡ್ಡು ನೀರಿನ ಸಲಹೆ ಹೋದ್ಮೇಲೆ ಆ ದುಡ್ಡು ಯಾರು ಕೊಡ್ತೀರಾ ನೀವು? ಅವ್ರಿಗೆ ನೀರು ವ್ಯವಸ್ಥೆ ಏನ್ ಮಾಡ್ತೀರಾ? ಇವೆಲ್ಲ 100 ಸೈಂಟಿಫಿಕ್ ಇಶ್ಯೂಸ್ ಇದೆ. ನಾನು ಟನಲ್ ರೋಡ್ ಮಾಡ್ತೀನಿ, ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬಿಡ್ತೀನಿ, ಹೇಳಕ್ ಚಂದ ಇರ್ತೈತ್ರಿ. ಬಟ್ ಇವೆಲ್ಲ ಯಾರು ಸರ್ವೆ ಮಾಡಿದ್ದಾರೆ? ಯಾರು ಸರ್ವೆ ಮಾಡಿ ಯಾರು ಹೇಳಿದ್ದಾರೆ? ಅದರಿಂದ ಇದು ಸೈಂಟಿಫಿಕ್ ಆಗಿ ಸರ್ವೆ ಆಗಿಲ್ಲ, ಜನರ ಅಭಿಪ್ರಾಯ ಕೇಳಿಲ್ಲ, ಮತ್ತೆ ಅದಕ್ಕೆ ಹಣದ ವ್ಯವಸ್ಥೆನೂ ಕೂಡ ಬಡ್ಜೆಟ್ ಅಲ್ಲಿ ಇಲ್ಲ, ಸರಿಯಾಗಿಲ್ಲ. ಮತ್ತೆ DK ಶಿವಕುಮಾರ್ ಹೇಳಿ 16,000 ಮೇಲೆ 1 ನಯಾ ಪೈಸೆನೂ ಖರ್ಚು ಮಾಡಲ್ಲ ಅಂತ ಹೇಳಿ ಧೈರ್ಯವಾಗಿ ಎದೆ ಮುಟ್ಕೊಂಡು ಹೇಳಿ. ನಾವು 16,000 ಕೋಟಿ ಬಿಟ್ರೆ ಅದ್ರ ಮೇಲೆ ಒಂದೇ 1 ನಯಾ ಪೈಸೆನೂ ಖರ್ಚು ಮಾಡಲ್ಲ ಹೇಳಿ ನೋಡೋಣ.